ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, 1989 ನಿಷ್ಠಾವಂತ ಕಾರ್ಯಕರ್ತ ನಮ್ಮ ತಂದೆ. ಎಲ್ರಿಗೂ ಗೊತ್ತಾಯ್ತೋ ಇಲ್ವಾ? ಈಗ ಹಿರಿಯರು ಗೊತ್ತಿರ್ತದೆ ಇಲ್ಲಿ ನಮ್ಮ ಸ್ವಾಮಿ ಅವರಿಗೆಲ್ಲಾನು. ಅವತ್ತು ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ. ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು, ಎಲ್ಲ ಚಿಕ್ಕಬಳ್ಳಾಪುರದ JDS ಕಾರ್ಯಕರ್ತರು. ಏನು ಇವತ್ತು ನೀವು ಚಪ್ಪಲಿ ಬೂಟುಗಳೆಲ್ಲ ಎಸಿತೀರಾ ಯಾರೋ ಒಂದು ಮನೆಗೋಸ್ಕರ, ದಯವಿಟ್ಟು ಕೇಳಿ. ನಾನು JDS ಕಾರ್ಯಕರ್ತ ಮಗನೇ, ನೊಂದ ಜೀವ. ಇವತ್ತು ನಾನು ನಿಮ್ಮ ಮುಂದೆ ನಮ್ಮ ತಂದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾತಾಡಬಾರ್ದು, ಇದುವರೆಗೂ ನಾವು ಮಾತಾಡಿಲ್ಲ. ರಾಜಕಾರಣಕ್ಕೆ ನಮ್ಮ ಫ್ಯಾಮಿಲಿ ತಗೊಂಡ್ಬಂದಿಲ್ಲ, ಇವತ್ತು ತಗೊಂಡ್ಬರ್ತಾ ಇದೀವಿ. ಯಾಕಂದ್ರೆ ರೌಡಿಸಮ್ ಆ ರೀತಿ ಮಾಡ್ತಾ ಇದ್ದೀರಾ ತಾವು, ಮಾಡಿ ನಿಮ್ಗೆ ಭಗವಂತ ಒಳ್ಳೇದು ಮಾಡಲಿ. ನಿನ್ನೆ ಒಂದಷ್ಟು ಜನ ಅಷ್ಟು ಚಪ್ಪಲಿ ಬೂಟುಗಳೆಲ್ಲ ತಗೊಬಂದು ಕೊಟ್ಟು ಹೋಗಿದ್ದೀರಾ. ಇರ್ಲಿ, ಅವೆಲ್ಲ ನಾವು ನೋಡಿರೋದೆ. ರಾಜಕಾರಣದಲ್ಲಿ ಅವೆಲ್ಲ ಇವತ್ತಿರ್ತದೆ, ನಾಳೆ ಯಾರಿಗೂ ಶಾಶ್ವತ ಅಲ್ಲ. 89ರಲ್ಲಿ ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ. ಅವತ್ತು ನೈಟ್ ಎಲ್ಲಾನು ಅವತ್ತು ಬಟ್ಟೆಯಲ್ಲಿ ಬ್ಯಾನರ್ ಬರೆಯೋದು ಗೊತ್ತಿರ್ಲಿ, ತೋರಣ ಕಟ್ಟೋದು. ರಾತ್ರಿ ಎಲ್ಲ ನಮ್ಮ ತಂದೆ ಕೇಶವರೆಡ್ಡಿ, ಅಂದ್ರೆ ಈಗ PN ಕೇಶವರೆಡ್ಡಿ ಅವರಲ್ಲ, ಇನ್ನೊಬ್ಬ ಕೇಶವರೆಡ್ಡಿ, ಕೆಳಗಿನ ತೋಟದ ಕೇಶವರೆಡ್ಡಿ ಅವರು JDS ಕಾರ್ಯಕರ್ತರು. ಅವರಿಬ್ರು ರಾತ್ರಿ ಎಲ್ಲ ಕಟ್ಟಿರ್ತಾರೆ ನಗರ ವ್ಯಾಪ್ತಿ ಲೀಡರ್ಗಳು. ಬೆಳಿಗ್ಗೆ ತೋರಣ ಬಿಚ್ಚೋಗಿರ್ತದೆ. ನಮ್ಮ ತಂದೆ ಅಲ್ಲಿ ಕೆಲಸದವ್ರು ಕಟ್ತಾ ಇದ್ರೆ ಕಟ್ಟಿ ಸರಿಯಾಗಿ ಅಂತ ಎಳೆದಿರ್ತಾರೆ ಪೈಪ್ಗೆ. 11 KVಗೆ ಟಚ್ ಆಗಿ ನಮ್ಮ ತಂದೆ ಅಲ್ಲೇ ಡೆತ್ ಆಗಿ ಹೋಗ್ತಾರೆ. ಡೆತ್ ಆದ್ರೆ ಎಣದ ಮುಂದೆನೆ ದೇವೇಗೌಡ ಹೋಗ್ತಾರೆ, ಹೆಣದ ಹತ್ರ ಬರೋಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು ಚಪ್ಪಲಿ ಹಾಕ್ತೀರಾ ಒಂದು ಮನೆಗೋಸ್ಕರ. ಅವತ್ತು ನಮ್ಮ ತಂದೆದು ಬಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇರ್ತದೆ, ಅಲ್ಲಿಗೂ ಬರಲ್ಲ. ಇವತ್ತು ಯಾರೋ ಚಪ್ಪಲಿ ಹಾಕಿರೋ ಮನೆಗೆ ಬರ್ತೀರಾ ನೀವು. ಇನ್ನ ಮಾಡಿ ನಮ್ಮ ಮನೆಗೋಸ್ಕರ ಇನ್ನ ಹಾಕಿ ನಾಡಿನ ಜನತೆ ಮೇಲೆ ತಪ್ಪು ಮಾಡಿದವ್ರ ಮೇಲೆ ಎತ್ಕೊಂಡು ಹೋಗಿ ಕೊಡಿ ನೀವು, ನಿಮ್ಗೆ ಒಳ್ಳೇದಾಗ್ಲಿ. ಅವತ್ತು ನೀವ್ ಯಾಕೆ ಬರ್ಲಿಲ್ಲ ನಮ್ಮನೆ ಹತ್ರ? ಪ್ರಾಣ ಕಳ್ಕೊಂಡಿರ್ತೀವಿ ನಮ್ಮ ತಂದೆ, ನಾವು ಅನಾಥರಾಗಿರ್ತೀವಿ. 6 ವರ್ಷ, ನಾನು 9th ಸ್ಟ್ಯಾಂಡರ್ಡ್ ಹುಡುಗ, ನಮ್ಮಣ್ಣ ಫಸ್ಟ್ ಇಯರ್ ಡಿಗ್ರಿ, 6 ಜನ ಮಕ್ಕಳು. ನಮ್ಮ ಮನೆಯಲ್ಲಿ ಯಾರೂ ಇಲ್ಲ. ನಾವು ನಿಷ್ಠಾವಂತ ಕಾರ್ಯಕರ್ತರು ನಿಮ್ಗೆ. ಅವತ್ತು ತಾವ್ ಯಾಕೆ ಕಮ್ಮಿ ಬರ್ಲಿಲ್ಲ? ಅವತ್ತು ನಾವು JDS ಕಾರ್ಯಕರ್ತರೇ ತಾನೆ ನಿಮ್ಗೆ. ಅವತ್ತು ಯಾಕೆ ಬರ್ಲಿಲ್ಲ? ಇದುವರೆಗೂ ನಮ್ಮ ಫ್ಯಾಮಿಲಿ JDSಗೆ ಓಟ್ ಹಾಕಲ್ಲ. ಇದೇ ಕಾರಣಕ್ಕೆ ಹಾಕಲ್ಲ ನಾವು. ನಮ್ಮಣ್ಣನ ಕೆಲಸ ಕೊಡಿಸ್ತೀವಿ ಅಂದ್ರೆ ಹೋದ್ರೆ ಹೋಗ್ಲಿ, ಯಾರಾದ್ರೂ ಒಬ್ಬ ಲೀಡರ್ ಬರ್ಲಿಲ್ಲ. ಏನು ಸಂಸ್ಕಾರ? ನಿಮ್ ಮನೆಗೆ ಮಾತ್ರ ನೀವು ಸೀಮಿತ. ನಿಮ್ ಮನೆಯಲ್ಲಿ ಇವಾಗ ಅಧಿಕಾರ ಆಯ್ತಾ? ಬಚ್ಚೇಗೌಡರನ್ನ ಬೈದ್ರಿ, ಏನು PGR ಸಿಂಧೇನ ಹೊಡ್ಸಿದ್ರಿ, MP ಪ್ರಕಾಶ್ ನೋಡ್ಸಿದ್ರಿ, ಆಮೇಲೆ ರಾಮಕೃಷ್ಣ ಹೆಗಡೆ ನೋಡ್ಸಿದ್ರಿ ಚಪ್ಪಲಿನಲ್ಲೇ. ಇವಾಗ ಪ್ರದೀಪ್ ಈಶ್ವರ್ ನೋಡ್ಸಿದ್ದೀರಾ. ನ್ಯಾಯನಾ ಇದು? JH ಪಟೇಲ್ ನೋಡ್ಸಿದ್ರೆ, C ಬೈರೇಗೌಡ ನೋಡ್ಸಿದ್ರೆ. ಏನಾಗಿದ್ದಾರೆ ಇವತ್ತು? ಕೃಷ್ಣ ಬೈರೇಗೌಡರು ನಿಷ್ಠಾವಂತ ಲೀಡರ್, ಇಡೀ ರಾಜ್ಯಕ್ಕೆ ಮಾದರಿ ಲೀಡರ್ ಆಗಿದ್ದಾರೆ. ನಾವ್ ಯಾವತ್ತು ನೊಂದು ಮನಸ್ಸಿಂದ ಹೇಳ್ತಾ ಇದ್ದೀನಿ, ಇವತ್ತು ಇದು ಸಂಸ್ಕಾರ ಅಲ್ಲ ನೀವು ಕಲಿಸ್ತಾ ಇರೋದು. ಅದಕ್ಕೆ 2 ಲೀಡರ್ ಉಟ್ಕೊಂಡವ್ರೆ ಚಿಕ್ಕಬಳ್ಳಾಪುರದಲ್ಲಿ, ಒಕ್ಕಲಿಗರು ಲೀಡರ್ ಆಗೋದಿಕ್ಕೆ. ಒಬ್ಬ ಒಂದ್ ಕಡೆ ಹೇಳ್ಕೊಂಡು ಹೋಗ್ತಾನೆ, ಒಬ್ಬ ಇನ್ನೊಂದ್ ಕಡೆ ಚಪ್ಪಲಿ ಹೊಡೆಯೋರ್ನ ಲೀಡರ್ಗಳು ಮಾಡೋದಿಕ್ಕೆ. ನಾನ್ ಬೇಲ್ ಕೊಡ್ತೀನಿ ಅಂತ. ಬೇಲ್ ಕೊಡೋದು ಇವ್ರಿಗೆ ನಾ ಸಮೀಪ ಗೊತ್ತಿರೋದು. ಯಾರು ಮಾಡ್ಸಿದಾರೆ ಅವ್ರನ್ನ ಎತ್ಕೊಂಡೋಗಿ ಒಳಗಡೆ ಆಗ್ಬೇಕು. ಫಸ್ಟ್ ಮಾಡ್ಸಿರೋರು ಯಾರು? ಕುಮ್ಮಕ್ ಕೊಟ್ಟವರು ಯಾರು? ಇದಕ್ಕೆ ಸರ್ಕಾರಿ ಕಾರ್ಯಕ್ರಮ ನಿಷ್ಠಾವಂತ ರೈತರು, ಕೆಂಪೇಗೌಡರ ಅಭಿಮಾನಿಗಳು ಒಳಗಡೆ ಇದ್ರು. ಅವ್ರ ಪಾಡಿಗೆ ಅವ್ರಿದ್ರು. ಯಾರ್ಯಾರನ್ನ ಎಲ್ಲೆಲ್ಲಿ ಕುಡಿಸಿ ಏನೇನು ಮಾಡಿ 1 ಲಕ್ಷ 2 ಲಕ್ಷ ಕೊಟ್ಟು ಕಳ್ಸಿದ್ದೀರಾ? ನಮ್ಮ ಹತ್ರ ವಿತ್ ಡಾಕ್ಯುಮೆಂಟ್ ಐತೆ. ನೀವು ಹೋಗಿ FIR ಮಾಡ್ಬೇಕು ಅಂತೀರಾ. ಯಾರ ಮೇಲೆ FIR ಮಾಡ್ಬೇಕಾಗಿರೋದು? ನಿಮ್ ಮೇಲೆ ಮಾಡಿಸ್ತೀವಿ. ಸತ್ಯವಾಗಿಲ್ಲ ಆಚೆ ಬರ್ತದೆ. ಸಂದೀಪ್ ರೆಡ್ಡಿ ಅವರೇ, ಸುಧಾಕರ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ. ರಾಜಕಾರಣ ನಿಮ್ಗೂ ಅಲ್ಲ ನಮ್ಗೂ ಬರ್ತದೆ ಮಾಡೋದಿಕ್ಕೆ. ಆ ರೀತಿ ಮಾಡಬೇಡಿ. ಅವತ್ತು ನಾವು ಮಾಡ್ಬೋದಾಗಿತ್ತು, ಮಾಡಲ್ಲ. ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿ ರಾಜಕಾರಣ ಮಾಡೋದಿಕ್ಕೆ ಬಂದಿರೋದು ನಾವು. ಏನೇ ಮಾಡಿದ್ರು ಮನೆ ಹತ್ರ ಹೋಗಿ ಸರ್ವಿಸ್ ಮಾಡ್ತಾ ಇದೀವಿ. ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾಡ್ತಾ ಇದೀವಿ. ರಾಜಕಾರಣ ಯಾರಿಗೂ ಶಾಶ್ವತ ಅಲ್ಲ. ಎಂತೆಂಥವ್ರು ಹೊರಟೋಗಿದ್ದಾರೆ. ನೀವು ಹೋಗಿದ್ದೀರಾ. ಕುಮಾರಸ್ವಾಮಿ ಅವರಿಗೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನೀವು ಏನಾದ್ರೂ ಮೆಸೇಜ್ ಮಾಡಿ, ಏನಾದ್ರೂ ಮಾಡ್ಕೊಳ್ಳಿ.
ಚಿಕ್ಕಬಳ್ಳಾಪುರವನ್ನ ಬೇರೆ ರೀತಿ ಮಾಡಕ್ ಹೋಗ್ಬೇಡಿ ಸ್ವಾಮಿ. ಚಿಕ್ಕಬಳ್ಳಾಪುರವನ್ನಾಗೆ ಬಿಡಿ. ಯಾವ ಕಾರ್ಯಕರ್ತರಿಗೂ ಏನೂ ಮಾಡಲ್ಲ ನೀವು. ಕಾರ್ಯಕರ್ತರು ಇದನ್ನ ಅರ್ಥ ಮಾಡ್ಕೊಬೇಕು. ಯಾರಿಗೂ ಅವತ್ತಿನಿಂದ ಇದುವರೆಗೂ ಇಡೀ ನಮ್ಮ ಜೀವನ ನಾವು ಕಟ್ಕೊಂಡು ನಮ್ಮ ಪಾಡಿಗೆ ನಾವು ಬಂದು ಮೇಲೆ ಬಂದಿದ್ದೀವಿ ಅಷ್ಟೇ. ಕಾರ್ಯಕರ್ತರು ಅರ್ಥ ಮಾಡ್ಕೊಬೇಕಿದು ನೀವು. ಚಿಕ್ಕಬಳ್ಳಾಪುರದ ಕಾರ್ಯಕರ್ತರು ಬೇರೆಯವ್ರು ಬೇಡ. ಚಿಕ್ಕಬಳ್ಳಾಪುರದಲ್ಲಿ ನಾವು ನಾಶನವಾಗಿ ಹೋಗ್ಲಿ JDS ಅಂತ ಮನಸ್ಫೂರ್ತಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಿರ್ತೀವಿ. ಇವತ್ತೇನಾಗೈತೆ JDS, ಚಿಕ್ಕಬಳ್ಳಾಪುರದಲ್ಲಿ ಏನಾಗೈತೆ JDS? ನೊಂದ ಜೀವಗಳು ನಾವು JDS ಕಾರ್ಯಕರ್ತರು. ಏನಾಗೈತೆ ಇವತ್ತು JDS ಅದೊಂದು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನದ ಶಾಪ ತಟ್ಟದೆ ಪ್ರತಿಯೊಬ್ಬರಿಗೂ. ಅದೊಂದು ಅರ್ಥ ಮಾಡ್ಕೊಂಡು ರಾಜಕಾರಣ ಮಾಡಿ, ಯಾರಿಗನ್ನ ಆಗ್ಲಿ ಮಾಡಿ, ತಪ್ಪಿಲ್ಲ. ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಸರ್ವಿಸ್ ಮಾಡಿ, ನೀವು ಮಾಡಿ, ನಾವು ಮಾಡ್ತೀವಿ. ಬೇಕು ಬಂದಾಗ ಹಗ್ ಮಾಡ್ಕೊಳ್ಳೋದು, ಆಮೇಲೆ ಹೋಗೋದು, ಇನ್ನೊಂದು ಹೇಳೋದು. ನಮಗೂ ಗೊತ್ತು ಸ್ವಾಮಿ ರಾಜಕಾರಣ ಮಾಡೋದು. ಈ ರೀತಿ ಮಾತ್ರ ರಾಜಕಾರಣ ಮಾತ್ರ ದಯವಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಡಿ. ಒಳಗಡೆ ಇರ್ಬೇಕಾದ್ರೆ